ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸ್ಲೋ ಮೋಷನ್ ಅಲ್ಲಿ ಬಾರೆ ಬಾರೆ ಚಂದದ ಚೆಲುವಿನ ತಾರೆ ಅಂತ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಬೆಂಗಳೂರಿನ ಮಿಸ್ಟರ್ JK ರಾಜು ಸರ್. ಬಾರೆ ಬಾರೆ ಚಂದದ ಚೆಲುವಿನ ತಾರೆ, ಬಾರೆ ಬಾರೆ ಒಲವಿನ ಚಿಲುಮೆಯ ತಾರೆ. ಬಾರೆ ಬಾರೆ ಚಂದದ ಚೆಲುವಿನ ತಾರೆ, ಬಾರೆ ಬಾರೆ ಒಲವಿನ ಚಿಲುಮೆಯ ಧಾರೆ. ಕಣ್ಣಿನ ಸನ್ನೆಯ ಸ್ವಾಗತ ಮರೆಯಲಾರೆ, ಚಂದುಕಿ ಮೇಲಿನ ಹೂನಗೆ ಮರೆಯಲಾರೆ. ಕಣ್ಣಿನ ಸನ್ನೆಯ ಸ್ವಾಗತ ಮರೆಯಲಾರೆ, ಚಂದುಕಿ ಮೇಲಿನ ಹೂನಗೆ ಮರೆಯಲಾರೆ. ಅಂದದ ಹೆಣ್ಣಿನ ನಾಚಿಕೆ ಮರೆಯಲಾರೆ, ಮೌನ ಗೌರಿಯ ಮೋಹನ ಕೈ ಬಿಡಲಾರೆ. ಬಾರೆ ಬಾರೆ ಚಂದದ ಚೆಲುವಿನ ತಾರೆ, ಒಲವಿನ ಚಿಲುಮೆಯ ಧಾರೆ. ಬಾರೆ ಬಾರೆ ಚಂದದ ಚೆಲುವಿನ ತಾರೆ, ಬಾರೆ ಬಾರೆ ಒಲವಿನ ಚಿಲುಮೆಯ ಧಾರೆ. ಧನ್ಯವಾದ. ನಿಜವಾಗ್ಲೂ ಇವತ್ತು ಈ ಹಾಡಿನ ತಾರೆ ನಮ್ಮ ರಾಜು ಸರ್. ಏನ್ ಸರ್, ಅಯ್ಯೋ ಹೆಂಗ್ ಹಾಡಿದ್ರಿ ಗೊತ್ತಾ ನೀವು? PB ಶ್ರೀನಿವಾಸ್ ಸರ್ ಹಾಡ್ದಂತ ಹಾಡು ಒಂದ್ಸಲಿ ಹಿಂಗ್ ಇದ್ದವ್ರು ಕತ್ತೆತ್ ನೋಡ್ಬಿಟ್ವಿ ನಾವು, ಏನ್ ಹಿಂಗ್ ಬರ್ತಿದೆ ಈ ಧ್ವನಿಯಿಂದ ಹಾಡು ಅಂತ ಹೇಳಿ. ಕತ್ತೆತ್ ನೋಡ್ತಿದೀವಿ ಜೂರಿ ಮೆಂಬರು ಕಂಟೆಸ್ಟೆಂಟ್ಸ್ ಪ್ರತಿಯೊಬ್ರು ಎದ್ದು ನಿಂತು ಚಪ್ಪಾಳೆ ಹೊಡಿತಿದ್ದಾರೆ ನಿಮ್ಗೋಸ್ಕರ. ನೀವು ಸ್ಟಾರು ಗೊತ್ತಾ? ನೀವು ಸ್ಟಾರು ಯಾರು ಹೇಳಿ? ನೀವು ಸ್ಟಾರು. ಸ್ಟಾರ್ ಇಷ್ಟನಾ ನಿಮ್ಗೆ ಈ ಹಾಡು? ಇಷ್ಟ. ಆಚೆ ರೆಸ್ಪಾನ್ಸ್ ಎಲ್ಲ ಹೆಂಗಿತ್ತು ಮೊನ್ನೆ ಮೆಗಾ ಆಡಿಷನ್ ಬಂದು ಹೋದ್ಮೇಲೆ? ಎಲ್ಲರೂ ಒಳ್ಳೆ ತರ ರೆಸ್ಪಾನ್ಸ್ ಬಂತು, ಖುಷಿ ಪಟ್ರು. ಖುಷಿ ಪಟ್ಟರು. ನಾನು ಅವ್ರಿಗಿಂತ ಜಾಸ್ತಿ ಖುಷಿ ಪಟ್ಟಿದ್ದೆ. ಸೂಪರ್. ಅಂದರೆ ಮುಖದಲ್ಲಿ ತೋರಿಸ್ಕೊಳಕ್ಕಾಗಲ್ಲ, ಅದು ಮಾನಸಿಕವಾಗಿ ನಾನು ಖುಷಿಯಾಗೇ ಇದ್ದೀನಿ. ಸುಮ್ಮನೆ ಇವ್ರು ನೋಡ್ತಾ ಇದ್ರೆ ನನ್ನ ಮನಸ್ಸಲ್ಲಿ ಬಂದೊಂದು ವಿಷಯ, ಕೆಲವು ದೇವಸ್ಥಾನಗಳು ಬಹಳ ಫೇಮಸ್ ಆಗಿರುತ್ತವೆ ಮೇಡಮ್. ಇನ್ನು ಕೆಲವು ದೇವಸ್ಥಾನಗಳಲ್ಲಿ ಏನು ಅಷ್ಟು ಫೇಮಸ್ ಇರಲ್ಲ, ಎಲ್ಲೋ ಒಂದು ಮೂಲೆಯಲ್ಲಿ ಇರುತ್ತೆ. ಆದರೆ ಪೂಜೆ ಮಾಡೋ ಅರ್ಚಕರು ಒಂದಿಷ್ಟು ಕೂಡ ಕೊರತೆ ಇಲ್ಲದ ಹಾಗೆ ಅರ್ಚನೆ ಮಾಡ್ತಾರೆ ಭಗವಂತನ. ಯಾರೂ ಇರಲ್ಲ ದೇವಸ್ಥಾನದಲ್ಲಿ, ಯಾರೂ ಇರಲ್ಲ. ಆದರೆ ದೇವ್ರಿಗೆ ಅಲಂಕಾರ ಮಾಡಿ ಆ ದೇವ್ರನ್ನ ಎಷ್ಟು ಪೂಜಿಸಿ ಅವರೇ ಮಂಗಳಾರತಿಗಳು ಮಾಡಿ ಅದಕ್ಕೊಂದು ನೈವೇದ್ಯ ಇಟ್ಟು ಯಾರೋ ಒಬ್ಬರು ಬರ್ತಾರೆ ಆ ದೇವಸ್ಥಾನಕ್ಕೆ. ಯಾವತ್ತೋ ಒಂದಿನ ಯಾರೋ ಒಬ್ರು ಬರ್ತಾರೆ. ಆದರೆ ನಿತ್ಯ ಪೂಜೆಯನ್ನು ಅವರು ತಪ್ಪದೆ ಸಲ್ಲಿಸ್ತಾ ಇರ್ತಾರೆ. ಅದು ಭಗವಂತ ಕೇಳಿ ಮಾಡಿಸ್ಕೊಳ್ಳೋದಲ್ಲ, ಆ ಭಗವಂತನ ಮೇಲೆ ಈ ಪುರೋಹಿತರಿಗಿರುವಂತಹ ಭಕ್ತಿ ಪ್ರೀತಿ. ಆ ಭಗವಂತನ ಮೇಲೆ ಈ ಪುರೋಹಿತರಿಗೆ ಏನೋ ಒಂದು ಭಕ್ತಿ, ಏನೋ ಒಂದು ಪ್ರೀತಿ. ಜನ ಬರಲಿ ಬಿಡಲಿ, ನಾವು ಮಾಡ್ತಾ ಇರ್ತೀವಿ ಅಂತ. ಆ ರೀತಿ ಇವರು 72 ವರ್ಷ ಬದುಕ್ಬಿಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ಆ ಜನ ನನ್ನನ್ನು ನೋಡ್ತಾರ ಬಿಡ್ತಾರ. ನಾನು ಜೀವನವನ್ನು ಸಂಭ್ರಮಿಸ್ತೇನೆ, ನನ್ನನ್ನು ಸಂಭ್ರಮಿಸ್ಕೊಳ್ಳಲ್ಲ, ನಾನು ಜೀವನವನ್ನು ಸಂಭ್ರಮಿಸ್ತೇನೆ ಅಂತ
ಅವ್ರನ್ನ ನೋಟಿಸ್ ಮಾಡಿದಾರೋ ಇಲ್ವೋ ಜನ, ಇಟ್ ಡಿಂಟ್ ಮ್ಯಾಟರ್ ಟು ಹಿಮ್, ಬಟ್ ಹಿ ಸೆಲೆಬ್ರೇಟೆಡ್ ಲೈಫ್. ಸಾಹೇಬ್ರೆ, ನೀವು ಬಹಳ ವಿಶೇಷ. ಸೊ ಈ ಬಂಗಾರದ ವ್ಯಕ್ತಿತ್ವದ ಬಗ್ಗೆ ಅರ್ಜುನ್ ಸರ್ ಏನ್ ಹೇಳ್ತಾರೆ ಅಂತ ಕೇಳೋಣ. ಅರ್ಜುನ್ ಸರ್. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ನನಗೆ ಮೊದಲನೇದಾಗಿ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಅಂತ ನಮ್ಗೆ ಗೊತ್ತಿರಲ್ಲ. ಈ ಕಡೆ ನೋಡಿದ್ವಿ, ನೀವು ಬರ್ತಾ ಇದ್ದೀರಾ ಅಂದಿದ ತಕ್ಷಣ ನನ್ನ ಆತ್ಮನೇ ಜಿಗಿಯಕ್ಕೆ ಸ್ಟಾರ್ಟ್ ಆಯ್ತು. ನೀವು ಕೂಗಿದ್ರಿ. ನಿಮ್ಮ ಹತ್ರ ತಿಳ್ಕೊಳ್ಳೋಕ್ಕೆ ನಾವು ನಿಮ್ಮನ್ನು ಆಯ್ಕೆ ಮಾಡ್ಕೋಬೇಕಾಗಿದೆ. ನಾನು ಸ್ಪರ್ಧಿ ಸರ್, ಇದುವರೆಗೂ ಸ್ಪರ್ಧಿ ಇದ್ದೆ. ನಾನು ನಿಮ್ಮ ಹತ್ರ ಕಲ್ತ್ಕೊಳ್ಳೋದು ಬಹಳ ಇದೆ. ಅಯ್ಯೋ, ನನಗೆ ಏಜ್ ಆಗಿದೆ, ಆದರೆ ಬಾಕಿದ್ರಲ್ಲೆಲ್ಲ ನೀವೇ ದೊಡ್ಡವರು ಸರ್. 3 ಜನ ದೊಡ್ಡವರು. ಯಾವ ರೀತಿನಲ್ಲೂ ನನಗೆ ಹಂಗೆ ಕಾಣ್ತಿಲ್ಲ ಸರ್. ನಮಗೆ ಆ ಥರದ್ದು ಏನು ವಿಚಾರನೇ ಕಾಣಿಸ್ತಿಲ್ಲ. ಯಾಕಂದರೆ ಇವತ್ತಿನ ಬೆಳಗ್ಗೆ ಡೈರೆಕ್ಟ್ರು ಕ್ಯಾರವನ್ ಬಂದಿದ್ರು. ಇದು ಒಳಗಡೆ ನಾವು ಮಾತಾಡೋ ವಿಷಯ, ಬಟ್ ಖಂಡಿತವಲ್ಲೂ ಇದು ಪ್ರೇಕ್ಷಕರಿಗೆ ಹೇಳಿದ್ರೆ ಏನು ತಪ್ಪೇನಿಲ್ಲ. ಯಾಕಂದರೆ ಸರ್ಗೆ ಕೇಳಿದ್ರಂತೆ, ಸರ್ ನೀವು ಬೇಗ ಹೋಗಿ ರೀಚ್ ಆಗಿ ಬರೋದಕ್ಕೆ ಒಂದು ಗಾಡಿ ಅರೇಂಜ್ ಮಾಡಿಕೊಡ್ತೀವಿ, ನಿಮ್ಮ ಮನೆಗೆ ಡ್ರಾಪ್ ಮಾಡ್ತಾರೆ, ಪಿಕ್ ಮಾಡ್ತಾರೆ ಅಂತ. ಇವ್ರು ಖಂಡಿತ ಇಲ್ಲ ನನಗೆ ಬೇಡ, ನೀವೆಲ್ರಿಗೂ ಕೊಡ್ತೀರಾ, ಎಲ್ರಿಗೂ ಕೊಡಂಗಿದ್ರೆ ನನಗೆ ಕೊಡಿ ಅಂತ ಹೇಳಿದ್ರಂತೆ. ಅವ್ರು ಹೇಳಿದ್ರಂತೆ, ಇಲ್ಲ ಸರ್ ನೀವು ಗಾಡಿ ಕೊಟ್ಟರೆ ನೀವು ಬೇಗ ಹೋಗಿ ನಮ್ಮ ಸೆಟ್ಟಿಗೆ ಬೇಗ ಬರ್ಬೋದು ಅಂತ. ಇಲ್ಲ, ನೀವು ನನ್ನ ಟೈಮ್ ಹೇಳಿ 2 hours ಮುಂಚೆ ನಾ ಬಂದಿರ್ತೀನಿ, ಬಸ್ಸಲ್ಲೇ ಬರ್ತೀನಿ ಅಂದ್ರಂತೆ. ಇದಕ್ಕೆ ಸರ್ ನಾವು ಹೇಳಿದೆ, ನಿಮ್ಮ ಹತ್ರ ನಾವು ಕಲಿಯೋದು ತುಂಬ ಇದೆ. ಆಮೇಲೆ ಎಲ್ಲದಕ್ಕೂ ಮೇಲಕ್ಕೆ ತುಂಬ ಚೆನ್ನಾಗಿ ಹಾಡ್ತೀರಾ ಸರ್ ನೀವು. ನಾನು ಈ ಸೀಸನ್ 11 ಸೀಸನ್ ನೋಡಿದ್ದೀನಿ ಸರ್. ಈ ವಯಸ್ಸಲ್ಲಿ ಈ ಥರ ಹಾಡೋರನ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ ಸರ್. ತಮ್ಮ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇರಲಿ. ನೀವು ಹೆಂಗೆ ಓಡಾಟ ಎಲ್ಲ ಹೆಂಗೆ, ದಿನಚರಿ ಹೆಂಗೆ, ಇಲ್ಲಿ ಹೆಂಗ್ ಬರ್ತೀರಾ, ಬಸ್ಸಲ್ಲಿ ಓಡಾಡ್ತೀರಾ? ಬಸ್ ಇದು ಹತ್ರ ಕೂಡ ಇದೆ. ಆಟೋದಲ್ಲಿ ಬಹಳ ಕಡಿಮೆ ನಡೆಯೋ ತರ ಇದ್ರೂ ಕೂಡ ನಡೀತೀರಾ ನೀವು? ನಡೀತೀನಿ, ಆದ್ರೆ ಮಧ್ಯದಲ್ಲಿ ಸುಸ್ತಾದ್ರೆ ಕೂತ್ಕೋತೀರಾ ಬಸ್ ಸ್ಟಾಪ್ ಅಲ್ಲಿ ಅಲ್ಲಿ ಕೂತ್ಕೋತೀನಿ. ಅದು ಏನು ಎಲ್ಲಿ, ಯಾವ ಏರಿಯಾ ನಿಮ್ಗೆ, ಎಲ್ಲಿರೋದು ನೀವು ಹೇಳಿ? ನಾನು ಇಲ್ಲಿ ಕಾಮಾಕ್ಷಿಪಾಳ್ಯ ಅಂತ ರಂಗನಾಥಪುರ ಹತ್ರ ಇದೆ. ನಾನು ಒಂದು ವೇಳೆ ಎಷ್ಟೋ ಸಲ ನಾನು ಸುಮ್ಮನಡಿಗೆ ನಡ್ಕೊಂಡೇ ಬರ್ತೀನಿ. ನಡ್ಕೊಂಡು ನನಗೊಂಥರ ಮೈಂಡು ಫ್ರೆಶ್ ಆದಂಗೆ. ಅಲ್ಲ, ನೀವು ಮೈಂಡ್ ಫ್ರೆಶ್ ಆಗುತ್ತೆ ಅಂತಿದ್ದಾರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಏನು ಯೋಚನೆ ಮಾಡ್ಕೊಂಡು ನಡ್ಕೊಂಡು ಬರ್ತಿರ್ತೀರಾ? ನಿಮ್ಮ ಮೈಂಡಲ್ಲಿ ಏನೇನು ಆಲೋಚನೆಗಳು ಓಡ್ತಿರುತ್ತೆ? ಎಲ್ಲ ಹೊರಗಡೆದೆಲ್ಲ ಅಬ್ಸರ್ವ್ ಮಾಡ್ತೀನಿ. ಬಸ್ ಸ್ಟಾಪಲ್ಲಿ ನಮ್ಮ ಥರ ಸೀನಿಯರ್ ಸಿಟಿಸನ್ ಕೂತ್ಕೊಂಡಿರ್ತಾರೆ, ಒಂದೊಂದು ಥರ ಮಾತಾಡ್ತಾರೆ. ಅದೆಲ್ಲ ಒಂದು ನಾನು ಏನಪ್ಪ ಅನುಭವಿಸ್ತೀನಿ. ಓ ಹಿಂಗೆ ಆ ಥರ ಜನ ಅದನ್ನ ಮರ್ತೋಗಿದ್ದಾರೆ ರಾಜು ಸರ್. ಒಬ್ರಿಗೊಬ್ರ ಜೊತೆ ಮಾತಾಡೋದು ಎಲ್ಲ ಮರ್ತೋಗಿದ್ದಾರೆ. ನಾನು ಮರ್ತಿಲ್ವಲ್ಲ. ಸರ್ಟಿಫಿಕೇಟ್ ಏನು ಬೇಡ ಮೇಡಮ್, ಯಾಕೆ? ಅದು ಯಾಕೆಂದರೆ ವಯಸ್ಸು ಕೂಡ ಆಯ್ತಲ್ಲ, ಏನು ಬೇಡ ಅನಿಸುತ್ತೆ. ಒಂದು ಟೈಮ್ ಬೇಕು ಅನಿಸುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.